ದಿನಾಚರಣೆ ಎಲ್ಲ ನನ್ನ ಆತ್ಮೀಯ ಪತ್ರಕರ್ತ ಹಿರಿಯರಿಗೆ ಹಾಗೂ ಸಹೋದರರಿಗೆ ಪತ್ರಕರ್ತರ ಹಬ್ಬದ ಒಂದು ದಿನದ ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಇವತ್ತು ಪತ್ರಿಕಾರಂಗಕ್ಕೆ ಒಂದು ವಿಶೇಷವಾದಂಥ ಸ್ಥಾನ ಇದೆ. 4ನೇ ಆಧಾರ ಸ್ತಂಭ ಅಂತ ಹೇಳಿ ಯಾವಾಗಲೂ ಕೂಡ ಹೇಳ್ತೀವಿ. ಹೀಗಾಗಿ ಈ ತಮ್ಮ ಒಂದು ಏನು ಕಾರ್ಯ ಇದೆ, ಇವತ್ತು ಅನೇಕ ಸಂದರ್ಭದಲ್ಲಿ ಅದು ನಮಗೆ ಒಪ್ಪಿಗೆ ಆಗದಿದ್ದರೂ ಕೂಡ ಇವತ್ತು ದಿವಸ ಪ್ರಭಾವದಲ್ಲಿ ಜನರ ಸಮಸ್ಯೆಗಳಿಗೆ ಮತ್ತು ದೇಶದ ಒಂದು ಹಿತಕ್ಕಾಗಿ, ರಾಜ್ಯದ ಹಿತಕ್ಕಾಗಿ, ಜನರ ಹಿತಕ್ಕಾಗಿ ಪತ್ರಿಕಾ ರಂಗದವರು ನಾವು ಕೆಲಸವನ್ನು ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನ ಕೊಡ್ತೇನೆ. SIR ಈಗ ಅನೇಕ ವಿರೋಧಗಳ ಮಧ್ಯೆ ಕೂಡ ಈಗ ಪ್ರಾರಂಭ ಆಗಿದೆ. ನೀವು ಕೂಡ ಇವತ್ತೇನು ಬರ್ಸಿದ್ದೀರಿ? ಅದೇ ಇವತ್ತು ನಾನು ಬಂದು ನನಗೆ SIRಕ್ಕೆ ನಂದು ಕೊಟ್ಟಿದ್ದಾರೆ. ನಮ್ಮ ಧರ್ಮಪತ್ನಿಗೂ ಕೂಡ ಇವತ್ತು ನಾನು ಇದು ಮಾಡಿದ್ದೀನಿ. ಮಕ್ಕಳು ನಾಳೆ ಬರ್ತಾ ಇದ್ದಾರೆ, ಅವ್ರದ್ದು ತೋರ್ತಾ ಇದ್ದಾರೆ. ಇದು ಪ್ರಕ್ರಿಯೆ ಆಗಬೇಕು. ಆದರೆ ಇಷ್ಟೇ, ಯಾರೇ ಒಬ್ಬ ವ್ಯಕ್ತಿ ಇವತ್ತು ದಿವಸ ಭಾರತ ದೇಶದ ಪ್ರಜೆ, ಕರ್ನಾಟಕ ರಾಜ್ಯದ ಪ್ರಜೆ ಒಬ್ಬರು ಕೂಡ ಹೊರಗಡೆ ಉಳಿಬಾರ್ದು. ವಿಶೇಷವಾಗಿ ಇದರಲ್ಲಿ ಆಪಾದನೆಗಳಿದ್ದಾವೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರನ್ನ, ಬೇರೆ ಈಗ ವಿಜಯಪುರ ಜಿಲ್ಲೆಯಲ್ಲಿ ಲಂಬಾಣಿ ಸಮಾಜ ತಗೊಳ್ಳಿ, ದಲಿತ ಸಮುದಾಯ ತಗೊಳ್ಳಿ, ಬೇರೆ ಕಡೆ ಇವತ್ತು ದಿವಸ ಕೆಲಸಕ್ಕೆ ಇವತ್ತು ದಿವಸ ಹೋಗಿರ್ತಾರೆ. ನೀರಾವರಿ ಆದ್ಮೇಲೆ ಕಡಿಮೆ ಆಗಿದೆ. ಅದಾಗಿನೂ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆಲ್ಲ ಹೋಗಿರ್ತಾರೆ. ಅಂಥವ್ರನ್ನ ಇವತ್ತು ದಿವಸ ಹಕ್ಕುಗಳನ್ನ ನೀವು ಕಡಿತುಕೊಂಡ್ರೆ ಅದು ಅನ್ಯಾಯ ಎಸೆದಂಗೆ ಆಗ್ತದೆ. ಹಾಗಾಗಿ ಒಬ್ಬ ಪ್ರಜೆ ಇವತ್ತು ಸಹ ಇದರಿಂದ ನ್ಯಾಯಯುತವಾದಂಥದ್ದು. ಕೆಲವು ಬಾಂಗ್ಲಾದೇಶಗಳು ಅವು ಇವು ಎಲ್ಲ ಹೋಗ್ರಿ, ಅದ್ರ ಬಗ್ಗೆ ನಾವು ತಕರಾರು ಮಾಡಲ್ಲ. ಆದರೆ ಭಾರತದ ಪ್ರಜೆಗಳೇನಿರ್ತವೆ ಇವತ್ತು ನ್ಯಾಯಯುತವಾದಂಥ ಜನಸಾಮಾನ್ಯರು, ಬಡವರು, ಯಾವುದೇ ಜಾತಿಗೆ ಸೇರಿದಂಥವರಾಗಲಿ ಅವ್ರನ್ನ ಹೊರಗೊಳಿಸುವಂಥದ್ದು ಆಗಬಾರ್ದು. ಅವ್ರಿಗೆ ಹಕ್ಕು ಉಳಿಬೇಕು. ಮತ್ತು ಯಾರು ಇನ್ನೂ ನ್ಯಾಯಯುತವಾಗಿದ್ದಂಥವ್ರು ಯಾರು ಹೊರಗಡೆ ಉಳಿದಿದ್ದಾರೆ, ಅವರು ಮತದಾನ ಮಾಡಿಲ್ಲ, ಇವತ್ತು ವಿಶೇಷವಾಗಿ 18 ವರ್ಷದ ಯುವಕರು ಅನೇಕ ಮತದಾನ ಮಾಡಿಲ್ಲ, ಅವ್ರನ್ನ ಸೇರಿಸ್ಕೊಳ್ಳೋಂಥದ್ದು ಕೂಡ ಎರಡೂ ಕೂಡ ಆಗಬೇಕು. ಆದರೆ ಇದನ್ನು ಡಿಲೀಟ್ ಮಾಡಿ ರಾಜಕೀಯ ಉದ್ದೇಶದಿಂದ ನಿಮ್ಮ ರಾಜಕೀಯ ಹಿತಾಸಕ್ತಿಯನ್ನು ಬೇಳೆಯನ್ನು ಬಳಸ್ಕೊಳ್ಳೋಕೆ ಮಾಡುವಂಥದ್ದು ಅದು ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯಗಳಾಗಿದೆ. ಇವತ್ತು ಉತ್ತರ ಪ್ರದೇಶವು, ವೆಸ್ಟ್ ಬೆಂಗಾಲು, ಬೇರೆ ಇದರಲ್ಲಿ ಆಗಿದೆ. ನಮ್ಮ ರಾಜ್ಯದಲ್ಲಿ ಅದನ್ನ ಆಗಬಾರ್ದು. ಆ ದಿಶೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ನಮ್ಮ ಸರ್ಕಾರ, ನಮ್ಮ ಪಕ್ಷನೂ ಕೂಡ ಇವತ್ತು ಸಹ ನಾವು ಅದನ್ನು ಮಾಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ನೀವು ಕೂಡ ಜನರನ್ನ SIR ಬಗ್ಗೆ ಜಾಗೃತಿಗೊಳಿಸುವಂಥ ಕೆಲಸವನ್ನು ಇವತ್ತು ದಿವಸ ಮಾಧ್ಯಮದವರು ತಾವು ಕೂಡ, ನಿಮ್ಮದು ಭಾಳ ದೊಡ್ಡ ಪಾತ್ರ ಇದೆ, ತಾವು ಕೂಡ ಕೆಲಸವನ್ನು ಮಾಡಬೇಕು ಅಂತ ಕೇಳಿ ವಿನಂತಿಸ್ತೇನೆ. ಥ್ಯಾಂಕ್ ಯು. SIR ಏನು ಮಾಡ್ತಾ ಇದ್ದಾರೆ, ಮನೆಗೆ ಹೋಗಿ ಎಲ್ಲ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕಲೆಕ್ಟ್ ಮಾಡೋದಲ್ಲೇ ಒಬ್ಬೊಬ್ಬರು 2 ಡೋಸ್ ತಗೊಂಡಿದ್ರೆ, ಕೆಲವೊಬ್ಬರು ಡೆತ್ ಆಗಿದ್ರು ಕೂಡ ಮಾಡಿಲ್ಲ. ಈ ರೀತಿ ನಿಜವಾಗಿ ನೋಡಿ, ನಿಜವಾಗಿ ಸುಮ್ಮನೆ ವಿರೋಧ ಮಾಡ್ತಾ ಇದೆ ಅಂತ ಹಾಗೇನ. ಈಗ ನೋಡಿ, 2 ಥರ ಇದೆ ಇಲ್ಲಿ. ಒಂದು, ಯಾರು ಮತ ಹೊಂದಿರ್ತಾರೆ ಅವ್ರ ಪ್ರಶ್ನೆ ಬರೋದಲ್ಲ. ಯಾರೋ ಮದುವೆ ಆಗಿ ಬೇರೆ ಕಡೆ ಹೋಗಿರ್ತಾರೆ, ಅಂಥವ್ರ ಪ್ರಶ್ನೆ ಬರೋಲ್ಲ. ಮದುವೆ ಆಗಿ ಒಳಗಡೆನೂ ಬಂದವರು ಇರ್ತಾರೆ. ಸೊ ಹಿಂಗೆಲ್ಲನೂ ಕೂಡ ಇದ್ದಾವೆ. ಅದನ್ನ ನಾವು ಹೇಳೋಲ್ಲ. ಅಥವಾ ಯಾರು 2 ಕಡೆ ಇರ್ತಾರೆ, ಇವತ್ತು ಬೇರೆ ರಾಜ್ಯದಲ್ಲಿ ಅಲ್ಲಿನ ಮಾಡ್ಕೊಂಡಿರ್ತಾರೆ, ಇಲ್ಲಿನ ಮಾಡ್ಕೊಂಡಿರ್ತಾರೆ. ಅಂಥವು ರಿಫ್ಲೆಕ್ಷನ್ ಒಂದು ಕಡೆ ಅವ್ರು ಉಳಿಬೇಕು. ಇದೆಲ್ಲ ಪಾರದರ್ಶಕವಾಗಿ ಆಗಲಿ. ಆದರೆ ನೋಡಿದ್ರಿ ವೆಸ್ಟ್ ಬೆಂಗಾಲ್ನಲ್ಲಿ ಇವ್ರು ಎಷ್ಟು ಸೀಟ್ಗಳು ಗೆದ್ದಿದ್ದಾರೆ, ಎಷ್ಟು ಮಾರ್ಜಿನಲ್ಲಿ ತೆಗೆದಿದ್ದಾರೆ ಅಂದರೆ ಅದೆಲ್ಲ ತೋರಿಸ್ತದೆ. ಕೆಲವೊಂದು ಕಡೆ ಎಲ್ಲ ಇಲೆಕ್ಷನ್ ಆದ ನಂತರ, ಎಲ್ಲೆಲ್ಲಿ SIR ಆದ ನಂತರ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ನೆಕ್ಸ್ಟ್ ಟೈಮ್ ಕೂಡ 2028 ಇಲ್ಲಿನೂ ಈ ರೀತಿ ಮಾಡ್ತಾರೋ ಆತಂಕ. 2028ರಲ್ಲಿ ನೀವು ಬರ್ದಿಟ್ಕೊಂಡ್ಬಿಡಿ, ಮತ್ತೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಈ ಸಲ 136 ಸೀಟ್ ಬಂದಿವಲ್ಲ, 150 ಸೀಟ್ಗಳನ್ನ ಪಡ್ಕೊಂಡು ನಾವು ಅಧಿಕಾರಕ್ಕೆ ಬರ್ತೀವಿ. ಇದರ ಅರ್ಥ ನಾವು SIR ನೆಗ್ಲೆಕ್ಟ್ ಮಾಡ್ಬೇಕಂತಲ್ಲ. ನಿಮ್ಮ ಹಕ್ಕನ್ನು ನೀವು, ಉದಾಹರಣೆಗೆ ನಿಮ್ಮದೇ ತಗೊಳ್ಳಿ, ನಿಮ್ಮ ಹಕ್ಕನ್ನು ನೀವು ಇದು ಬಡ್ಕೋಸಕ್ಕಾಗ್ತದ? ಯಾರೇ ಇರಲಿ, ಪ್ರತಿಯೊಬ್ಬ ನಾಗರಿಕ, ಭಾರತೀಯ ನಾಗರಿಕ ಸಂವಿಧಾನದಲ್ಲಿ ಇದು ಮಾಡ್ಕೊಂಡಂಥವ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಇವರನ್ನು ಎಲ್ಲರೂ ರಕ್ಷಣೆ ಮಾಡುವಂಥದ್ದು. ಮತ್ತು ಇವರು ವಿಚಿತ್ರ ಹೇಳ್ತಾರೆ, ಪಾಸ್ಪೋರ್ಟ್ ಈಸ್ ನಾಟ್ ಸಿಟಿಜನ್ಶಿಪ್. ಇದನ್ನು ಹೊಸದು ಕೇಳ್ತೀರಿ. ಎಲ್ಲ ದೇಶದಲ್ಲಿ ಪಾಸ್ಪೋರ್ಟ್ಗೆ ಮಾನ್ಯತೆ ಇಲ್ಲ, ಆಧಾರ್ ಮಾಡಿದ್ದೀರಾ, ಆಧಾರ್ಗೆ ಮಾನ್ಯತೆ ಇಲ್ಲ ಅಂದ್ರೆ ಯಾವ ರೀತಿ ತೊಂದರೆ ಕೊಡ್ಬೇಕಾ? ಬರೀ ವೋಟರ್ ID ಅಂತ. ಅದು ಅವ್ರ ಉದ್ದೇಶ ಏನು? ಆಯ್ತು ಬಿಡಿ, ಬಡವರಿಗೆ ಪಾಸ್ಪೋರ್ಟ್ ಇರಂಗಿಲ್ಲ, ಶ್ರೀಮಂತರಿಗೆ ಇರ್ತಾವೆ. ಯಾರು ಪಾಸ್ಪೋರ್ಟ್ ಅದು ಅಲ್ಲ, ಆಧಾರ್ ಕಾರ್ಡ್. ಮತ್ತೆ ಎಲ್ಲದಕ್ಕೂ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀರಿ. ಮತ್ತೆ ಆಧಾರ್ ಕಾರ್ಡ್ ಮಾನ್ಯತೆ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ನಮ್ಗೆ? ಇದಕ್ಕೆ ಇದೇ ಆತಂಕ ಏನೋ ಕಾಣ್ತಾ ಇದೆ. ಮತ್ತೆ ಅದು ಯಾವುದು ನಮ್ಮ ಆತಂಕ ಅಲ್ಲ, ನಮ್ಮ ಇದು ಪ್ರಶ್ನೆ. ಚುನಾವಣೆ ಗೆಲುವು ಸೋಲು ಬೇರೆ. ಈಗ ಉದಾಹರಣೆಗಾಗಿ ವೆಸ್ಟ್ ಬೆಂಗಾಲಲ್ಲಿ 80 ಸೀಟ್ಗಳು ಇವರು ಆ ಮಾರ್ಜಿನ್ನಲ್ಲಿ ಇವ್ರು SIRದಾಗ ಏನು ವೋಟ್ ಕಟ್ ಮಾಡಿ ಅವ್ರಿಗೆ ಗೆದ್ದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಆ ರೀತಿ ಆಗ್ಲಕ್ಕೆ ಬಿಡೋದಲ್ಲ. ಥ್ಯಾಂಕ್ ಯು.